ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇದ್ದರೆ ಏನು ಮಾಡಬೇಕು, ಇಲ್ಲಿವರೆಗೂ ಎಷ್ಟು ಜನರ ಅಪ್ಲಿಕೇಶನ್ ಪಂಚಾಯಿತಿ ಅಥವಾ ಪುರಸಭೆ ನಗರಸಭೆ ಮಟ್ಟದಲ್ಲಿ ಅಪ್ರೂವಲ್ ಆಗಿದೆ, ನಂತರ ಇನ್ನೂ ಎಷ್ಟು ಅಪ್ಲಿಕೇಶನ್ DM ಅವರು ಅಪ್ರೂವಲ್ ಮಾಡಿದ್ದಾರೆ, ಇನ್ನೂ ಎಷ್ಟು ಅಪ್ಲಿಕೇಶನ್ DFO ಅವರು ಅಪ್ರೂವಲ್ ಮಾಡಿದ್ದಾರೆ, ಇನ್ನು ಈ ಮೂರು ಲಾಗಿನಲ್ಲಿ ಅಪ್ರೂವಲ್ ಆದಂಥ ಅಪ್ಲಿಕೇಶನ್ ಎಷ್ಟಿವೆ, ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದೇ ರೀತಿಯಾಗಿ ಟ್ರೈನಿಂಗ್ ಕಂಪ್ಲೀಟ್ ಆದಂಥವರು, ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಂಥವರು ಯಾವ ರೀತಿ ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಟೂಲ್ ಕಿಟ್ಗೆ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಟೂಲ್ ಕಿಟ್ಟು ಪೋಸ್ಟ್ ಮುಖಾಂತರ ಬರುತ್ತೆ. ಹಾಗಾಗಿ ಟೂಲ್ ಕಿಟ್ಗೂ ಯಾವ ರೀತಿ ಬುಕ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ pmvishwakarma.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಮೂರನೇ ಆಪ್ಷನ್ PM ವಿಶ್ವಕರ್ಮ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ತಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿವರೆಗೂ 1,56,06,646 ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ. ಅದರಲ್ಲಿ 59,37,679 ಅಪ್ಲಿಕೇಶನ್ನು ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಗ್ರಾಮ ಪಂಚಾಯಿತಿಯಿಂದ ಆಗಿರ್ಬೋದು ಅಥವಾ ULB ಲೆವೆಲಲ್ಲಿ ಆಗಿರ್ಬೋದು. ಅಂದರೆ ನಗರ ಪ್ರದೇಶದಲ್ಲಿ ವಾಸಿಸುವಂಥವ್ರಿಗೆ ULB ಲೆವೆಲ್ ಅಂತ ಕರೀತಾರೆ. ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ULB ಅಂತ ಕರೀತಾರೆ. ಸೊ ಇಷ್ಟು ಅಪ್ಲಿಕೇಶನ್ನು ಪಂಚಾಯಿತಿ ಮಟ್ಟದಲ್ಲಿ ಅಥವಾ ULB ಮಟ್ಟದಲ್ಲಿ ಅಪ್ರೂವಲ್ ಆಗಿದೆ. ಇನ್ನು ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು 23,65,181 ಅಪ್ಲಿಕೇಶನ್ನು ಸೆಕೆಂಡ್ ಸ್ಟೇಜ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಗಿದೆ. DM ಅಂತ ಅಂದರೆ ಡಿಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಅಪ್ಲಿಕೇಶನ್ ಸೆಕೆಂಡ್ ಸ್ಟೇಜಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನು ಮೂರನೇ ಸ್ಟೆಪ್ಪಲ್ಲಿ 7,99,755 ಅಪ್ಲಿಕೇಶನ್ ಮೂರನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಅಂದರೆ DFO ಲಾಗಿನ್ ಅವರಿಂದ ಅಪ್ರೂವಲ್ ಆಗಿದೆ. DFO ಅಂತ ಅಂದರೆ ಡೆವಲಪ್ಮೆಂಟ್ ಆಫ್ ಫೆಸಿಲಿಟೇಷನ್ ಆಫೀಸರ್ ಅಂತ ಹೇಳ್ಬಿಟ್ಟು. ಸೊ ಇವರ ಲಾಗಿನಿಂದ ಅಪ್ರೂವಲ್ ಆಗಿದೆ. ಇನ್ನು ಅವರ ಲಾಗಿನಿಂದ ಅಪ್ರೂವಲ್ ಆಗಿ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ನು 7,39,021 ಫೈನಲಿ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಆಗಿರ್ತಕ್ಕಂಥವ್ರದ್ದು. ಸೊ ಇಷ್ಟು ಲಕ್ಷ ಜನ ಅವರು ಟೂಲ್ ಕಿಟ್ಗೆ ನಿಮ್ಮ ಮೊಬೈಲಲ್ಲೇ ರಿಜಿಸ್ಟರ್ ಮಾಡ್ಕೋಬೋದು. ಈಗ ನಾನು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಹಂತದಲ್ಲಿ ಬಾಕಿ ಇದೆ ಅಂತ ತಿಳಿಸ್ತೀನಿ. ನಿಮ್ಮ ಮೊಬೈಲಲ್ಲಿ ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿ. ಸ್ಕ್ರಾಲ್ ಅಪ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಅಂತಿದೆ ನೋಡಿ. ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ಒಂದು ಮೊಬೈಲ್ ನಂಬರ್ ಇರುತ್ತೋ ಆ ಒಂದು ಮೊಬೈಲ್ ನಂಬರನ್ನು ನೀವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಅಲ್ಲಿ ಟೈಪ್ ಮಾಡಿ. ಅದ್ರ ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಲಾಗಿನ್ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಆ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ PDF ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ನಂತರ ಅಪ್ಲಿಕೇಶನ್ ಸ್ಟೇಟಸ್ ಹತ್ರ ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪಂಚಾಯಿತಿ ಅಂತಿದೆ. ಸೊ ಇವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಭೇಟಿ ಮಾಡಿಬಿಟ್ಟು ಅಪ್ರೂವಲ್ ಮಾಡಿಸ್ಕೋಬೇಕು. ಒಂದು ವೇಳೆ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇದ್ದರೆ ನೀವೇನು ಮಾಡಬೇಕು ಅಂತ ಅಂದರೆ, ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವಾ, ಆ ಒಂದು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಂಡು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ತಗೊಂಡು ನಿಮ್ಮ ಮುನ್ಸಿಪಾಲ್ಟಿ ಕೌನ್ಸಿಲರ್ ಯಾರು ಇರ್ತಾರೋ ಅವ್ರ ಹತ್ರ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿಸ್ಕೋಬೇಕಾಗಿರುತ್ತೆ. ಯಾಕೆ ಅಂತ ಅಂದರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಯೂಸರ್ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತಾರೆ. ಅವರು ಮೊಬೈಲಲ್ಲೂ ಸಹ ಅಪ್ರೂವಲ್ ಮಾಡ್ಬೋದು ಅಥವಾ ಮುನ್ಸಿಪಲ್ ಆಫೀಸಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಇರ್ತಾರೆ, ಅವರ ಮುಖಾಂತರ ಆದ್ರೂ ಅಪ್ರೂವಲ್ ಮಾಡಿಸ್ಕೋಬೋದು. ಸೊ ಪುರಸಭೆ ನಗರಸಭೆ ಅಂದರೆ ನಗರ ಪ್ರದೇಶದಲ್ಲಿ ವಾಸಿಸುವಂಥವರ ಅಪ್ಲಿಕೇಶನ್ನು ರಿವ್ಯೂ ಪೆಂಡಿಂಗ್ ಬೈ ULB ಅಂತಿದ್ರೆ ನೀವು ನಿಮ್ಮ ವಾರ್ಡ್ ಮೆಂಬರ್ನಾಗಿರ್ಬೋದು ಅಥವಾ ನಿಮ್ಮ ಮುನ್ಸಿಪಲ್ ಕೌನ್ಸಿಲರ್ನಾಗಿರ್ಬೋದು, ನಿಮ್ಮ ವಾರ್ಡ್ ಮೆಂಬರ್ ಆಗಿರ್ಬೋದು, ಅವರನ್ನು ಭೇಟಿ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು
ಅಪ್ರೂವಲ್ ಮಾಡಿಸ್ಕೊಳ್ಳಿ. ಅಪ್ರೂವಲ್ ಮಾಡಿಸ್ಕೊಂಡ್ಮೇಲೆ ನೆಕ್ಸ್ಟು DM ಅವ್ರ ಲಾಗಿನ್ಗೆ ಹೋಗುತ್ತೆ. ಅವರು ಅಪ್ರೂವಲ್ ಮಾಡಿದ್ರೆ DF ಅವರ ಲಾಗಿನ್ಗೆ ಹೋಗುತ್ತೆ. ಸೊ ಈ 3 ಲಾಗಿನಲ್ಲಿ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದಂಥವ್ರದ್ದು ಅಪ್ಲಿಕೇಶನ್ ಸ್ಟೇಟಸ್ ಹತ್ರ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಅವರು ಚೂಸ್ ಫ್ರೀ 15,000 rupees ಟೂಲ್ ಕಿಟ್ ವೋಚರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ಗೆ ಮೊಬೈಲಲ್ಲೇ ರಿಜಿಸ್ಟರ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕನ್ನು ಹಾಕಿರ್ತೇನೆ, ವಿಡಿಯೋ ಎಂಡ್ ಸ್ಕ್ರೀನಲ್ಲೂ ಸಹ ಕೊಟ್ಟಿರ್ತೇನೆ. ಅದನ್ನು ನೋಡಿಕೊಂಡು ಯಾರೆಲ್ಲ ಅಪ್ಲಿಕೇಶನ್ನು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದಿರುತ್ತೋ ಅಂಥವ್ರು ಕೂಡಲೇ ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದೇ ರೀತಿ ಟ್ರೈನಿಂಗ್ ಕಂಪ್ಲೀಟ್ ಆದಂಥವರು ಸಹ ಟೂಲ್ ಕಿಟ್ಗೆ ನಿಮ್ಮ ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ DM ಮತ್ತು DFO ಲಾಗಿನಲ್ಲಿ ಪೆಂಡಿಂಗ್ ಇದ್ದರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.